ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಸಿಎಂಗೆ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಮಂಡಿ ನೋವಿಗೆ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಡಗಾಲಿನ ಎಕ್ಸ್ರೇಯನ್ನ ಮಾಡಿದ್ದಾರೆ ಮಣಿಪಾಲದ ವೈದ್ಯರು. ಇನ್ನು ಎಕ್ಸ್ರೇ ರಿಪೋರ್ಟ್ನಲ್ಲಿ ಎಲ್ಲ ನಾರ್ಮಲ್ ಅಂತ ಇದೆ. ಮಂಡಿ ನೋವಿಗೆ ಮಾತ್ರೆ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ವಿಶ್ರಾಂತಿಯನ್ನ ಪಡೀರಿ ಅನ್ನೋದಾಗಿ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲೂ ಕೂಡ ಪ್ರಯಾಣ ಮಾಡಬೇಡಿ ಅಂತ ಸಿಎಂಗೆ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ರೇಯನ್ನ ಮಾಡಿದ್ದಾರೆ. ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಅಂತ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅಂತ. ಹಾಗೆ ಅವರಿಗೆ ಹಿಂದೆ ಕೂಡ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಬೇಕಾಗಬಹುದು, ಎಲ್ಲೂ ಕೂಡ ಪ್ರಯಾಣ ಮಾಡಬಾರದು ಸದ್ಯಕ್ಕೆ ಅನ್ನೋದಾಗಿ ವೈದ್ಯರು ಹೇಳಿದ್ದಾರೆ. ಸಾಮಾನ್ಯವಾಗಿ ಮಂಡಿ ನೋವಿರಬೇಕಾದ್ರೆ ಪ್ರಯಾಣ ಮಾಡಿದಾಗ ಇನ್ನಷ್ಟು ಟ್ರಿಗರ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅವರು ಬೆಳಗ್ಗೆ ಅವರು ಎದ್ದು ರೆಡಿ ಆದಂಥ ಸಂದರ್ಭದಲ್ಲಿ ಸ್ನಾನದ ಗೃಹದಲ್ಲಿ ಕಾಲು ಜಾರಿ ಅವರಿಗೆ ಮೊಣಕಾಲಿಗೆ ಭಾಳ ಬಲವಾಗಿ ಪೆಟ್ಟಾಗಿತ್ತು. ಆ ಕಾರಣದಿಂದ ಅವರು ಪೆಟ್ಟು ಭಾಳ ಆಗಿ ಭಾಳ ನೋವಿದ್ದರಿಂದ ಅವರು ಮಣಿಪಾಲ ಆಸ್ಪತ್ರೆಯಲ್ಲಿ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸುವಂಥದ್ದಕ್ಕೆ ತುರ್ತಾಗಿ ಹೋದರು. ಈಗ ನಾನು ಅಲ್ಲೇ ಸುಮಾರು 9 ಗಂಟೆಗೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬರೋರಿದ್ದೆ. ನಾನು ಅಲ್ಲಿದ್ದು ನಂತರ ನನಗೆ ಇಲ್ಲ ಅವರು ಆಸ್ಪತ್ರೆಗೆ ಹೋಗೋಕ್ಕೆ ಬಂದಾಗ ನನಗೆ ಹೇಳಿದ್ರು, ಕಾರ್ಯಕ್ರಮಕ್ಕೆ ಈ ಥರ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ, ಬರೋಕ್ಕಾಗ್ತಾ ಇಲ್ಲ, ಅವ್ರಿಗೆ ತಿಳಿಸ್ಬಿಡಿ ಅಂತ ಹೇಳಿ. ಮತ್ತು ಅದೇ ಸಂದರ್ಭದಲ್ಲಿ ವಾಸುವರೆಗೂ ಅವರೇ ಖುದ್ದು ಫೋನ್ ಮಾಡಿ ಮಾತಾಡಿ ಹೇಳಿದ್ದಾರೆ. ಅವರು ಈಗ ನಾನು ವಿಚಾರಿಸಿದೆ, ಈಗ ಅವರಿಗೆ 2-3 ದಿವಸ ವಿಶ್ರಾಂತಿ ತೊಗೋಬೇಕು ಅಂತೇಳಿ. ಚನ್ನಪಟ್ಟಣ ಕಾರ್ಯಕ್ರಮದಲ್ಲಿ ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇಲ್ಲ, ಆದರೆ ಅವರು